ಎಲ್ಲ ಕಲಾಭಿಮಾನಿಗಳಿಗೆ, ಕಲಾ ದೇವರುಗಳಿಗೆ, ನಿಮ್ಮ ಪ್ರೀತಿಯ ಕಲಾವಿದೆ ಹುಬ್ಬಳ್ಳಿ ಮಂಜುಳ ಮಾಡುವ ನಮಸ್ಕಾರಗಳು. ಸ್ನೇಹಿತರೆ, ನನ್ನನ್ನು ನೀವು ಅನೇಕ ಧಾರಾವಾಹಿಗಳಲ್ಲಿ, ಸಿನಿಮಾಗಳಲ್ಲಿ ಹಾಗೂ ರಂಗಭೂಮಿಯಲ್ಲಿ ನೋಡಿದಿರಾ. ಅದರಲ್ಲಿ ಕೆಲವು ಸೀರಿಯಲ್ಗಳು ಮಂಗಳೂರು ಹುಡುಗಿ, ಹುಬ್ಬಳ್ಳಿ ಹುಡುಗ, ಜೇನುಗೂಡು, ಈಗ ರೀಸೆಂಟ್ ಆಗಿ ಒಂದು ಸೀರಿಯಲ್ ಮುಗೀತು ಗೌರಿಪುರದ ಗಯ್ಯಾಳಿಗಳು ಅಂತ. ತಾವೆಲ್ಲರೂ ನನ್ನನ್ನು ನೋಡಿದಿರಾ, ನನ್ನನ್ನು ತುಂಬಾ ಸಪೋರ್ಟ್ ಮಾಡಿದಿರಾ. ಮುಂದೆ ಕೂಡ ನಿಮ್ಮ ಸಪೋರ್ಟ್ ಅನ್ನು ಹೀಗೆ ಇರ್ಲಿ ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಸ್ನೇಹಿತರೆ. ನಾನೀಗ ಮತ್ತೊಂದು ಸೀರಿಯಲ್ ಅಲ್ಲಿ ಪಾತ್ರವನ್ನು ನಿರ್ವಹಿಸ್ತಾ ಇದ್ದೀನಿ. ಅದು ಯಾವ ಟಿವಿ ಚಾನೆಲ್ ಅಲ್ಲೂ ಕೂಡ ಬರಲ್ಲ ಸ್ನೇಹಿತರೆ, ಯೂಟ್ಯೂಬ್ ಚಾನೆಲ್ ಅಲ್ಲಿ ಬರ್ತಾ ಇದೆ. ತಾವೆಲ್ರೂ ನೋಡಿ ಸಪೋರ್ಟ್ ಮಾಡ್ಬೇಕು. ಅಯ್ಯೋ, ನಾನು ಆ ಧಾರಾವಾಹಿ ಹೆಸರನ್ನು ಹೇಳದೇನೆ ಮರ್ತ್ಬಿಟ್ಟೆ. ತಾವೇನಾದ್ರೂ ಗೆಸ್ ಮಾಡ್ತೀರಾ? ಬೇಡ ಬೇಡ, ಅದನ್ನು ನಾನೇ ಹೇಳ್ಬಿಡ್ತೀನಿ ಸ್ನೇಹಿತರೆ. ಧಾರಾವಾಹಿ ಹೆಸರು ಕತೆ ಹೇಗಿದೆ ಅಂದ್ರೆ ಸ್ನೇಹಿತರೆ, ನಾವಿಬ್ರು ಅಕ್ಕ ತಂಗಿ ಒಂದೇ ಮನೆಯಲ್ಲಿರೋ ಅಣ್ಣ ತಮ್ಮಂದಿಗೆ ಮದುವೆ ಮಾಡ್ಕೊಂಡು ಬಂದಿರ್ತೀವಿ. ನಾವಿಬ್ರು ಅಲ್ಲಿ ಹೊಂದಾಣಿಕೆ ಮಾಡ್ಕೊಂಡು ಸಂಸಾರ ಮಾಡ್ತೀವೋ, ಆ ಮನೆನ ಉದ್ಧಾರ ಮಾಡ್ತೀವೋ ಇಲ್ಲ ಹಾಳು ಮಾಡ್ತೀವೋ ಅಂತ ಅದನ್ನ ನೀವೇ ನೋಡಿ ನಮ್ಗೆ ತಿಳಿಸ್ಬೇಕು. ಹೌದು ಸ್ನೇಹಿತರೆ, ಪ್ರತಿ ಭಾನುವಾರ 8 ಗಂಟೆಗೆ ಈ ಧಾರಾವಾಹಿ ಬಿಡುಗಡೆ ಆಗತ್ತೆ. ನಾನು ನಿಮ್ಮ ಹುಡುಗ ಚನ್ನಬಸಪ್ಪ ತಾಳೆ, ರಂಗಭೂಮಿ, ಆಕಾಶವಾಣಿ, ಕಿರುತೆರೆ, ಕಿರಿತೆರೆ ಕಲಾವಿದ. ದಯವಿಟ್ಟು ತಾವೆಲ್ಲರೂ ನೋಡಿ ಆಶೀರ್ವಾದ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮನುಷ್ಯನ ಜೀವನದಲ್ಲಿ ಆಸೆ ಆಕಾಂಕ್ಷೆ ಸಹಜ ಇರಬೇಕಾಗಿದೆ. ಆದ್ರೆ ಅತಿ ಆಸೆ ಪಟ್ರೆ ಏನಾಗ್ತದೆ ಜೀವನದಲ್ಲಿ? ಅಣ್ಣ ತಮ್ಮನಿಗೆ ಸ್ವಂತ ಅಕ್ಕ ತಂಗಿ ಮದುವೆ ಬರ್ತಾರೆ ಈ ಕಥೆಯಲ್ಲಿ. ಅವರ ಅಕ್ಕ ತಂಗಿಯರು ಅನ್ಯೂನ್ಯವಾಗಿರ್ತಾರ ಅಥವಾ ಒಳೊಳಗೆ ಕಟ್ಟಿ ಮೈಸ್ತಾ ಜಗಳ ಮಾಡ್ತಾರ ಅಥವಾ ಇನ್ನೇನಾದ್ರು ಮಾಡ್ತಾರ ಅನ್ನೋದೇ ಈ ಒಂದು ಕಥೆಯ ಸಾರಾಂಶ. ಎಲ್ಲ ಕನ್ನಡಿಗರಿಗೂ ನಮಸ್ಕಾರ. ನನ್ನ ಹೆಸರು ದಿಗ್ವಿಜಯ ಬಂಕಾಪುರ್. ಎಲ್ಲಾರು ನೋಡಿ ಸಪೋರ್ಟ್ ಮಾಡ್ರಿ, ನಿಮ್ಮ ಬಾಂಧವರಿಗೂ ಅದನ್ನ ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಕಾಶ್ ರಾಜ್ಕುಮಾರ್ ಅಂತ ಹೇಳಿ, ಬೆಳೆಯವರು, ಕಲಾವಿದ, ಛಾಯಾಗ್ರಾಹಕ, ಸಹ ನಿರ್ದೇಶಕ. ಚಾನಲ್ ಹೊಸದಾಗಿ ಓಪನ್ ಮಾಡಿದ್ದಾರೆ. ಅದ್ರಾಗ ಹೊಸದ ಸೀರಿಯಲ್ ಬರ್ತಾ ಇದೆ. ಎಲ್ಲರೂ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು ಹಾರೈಸಿ ಅಂತ ಹೇಳ್ತಾ ನಮಸ್ಕಾರ.